ಅಯ್ಯೋ ದ್ರೌಪದಿ ಒಪ್ಪಿ ಮಾಲೆ ಹಾಕಿಯೇ ಬಿಡ್ತಾಳೋ ಏನೋ ಅಂತ ದ್ರೌಪದಿಯ ಸಖಿಯರು ಬೆಚ್ಚಿ ಬೀಳ್ತಾರಂತೆ ಇವನನ್ನು ನೋಡಿ. ಈತ ಕುಸಿದೆತ್ತಿದಡೆ ಧನುಮಾರಾತುದು ಇವನೌಕಿದಡೆ ಕಾರ್ಮುಕವೀತನಾರೆಂದರಿಯದು ಇವನೌಡೊತ್ತಿ ಮೈ ಬಲಿದು ಘಾತಿಯ ನಿಗಂಧಿಸಿದಡೆ ಧನುಸೋತುದು ಎವೆಯಂತರಕ್ಕೆ ತೊಲಗದು ಧಾದುಗುಂದಿದನ್ ಅಲ್ಲಿರಿದ ವಲ್ಲೆಗಳು ಮಾಗಧನ. ಆಗ ಜರಾಸಂಧನಿಗೆ ಸುಮಾರು 65 ವರ್ಷ ವಯಸ್ಸು ಇದ್ದಿತು. ಬೆಮರನಾರಿಸಿಕೊಂಡು ವಿಗತಜ್ವರನ್ ಬೆಮರನಾರಿಸಿಕೊಂಡು ಮೊಳಕಾಲಿಕ್ಕಿದಂಡೆಯೊಳಮರಿದೇಕವ ಬಲಿದು ವಕ್ಷದೊಳೌಂಕಿ ಗಾಢದನಿ ಕುಮತಿಯಲ್ಲಾಡಿದರೆ ಬಿಟ್ಟುದು ಅಮಮಜವೆ ಮಾತ್ರಕ್ಕೆ ಘನ ವಿಕ್ರಮವ ನೊಡೆದುದು ಸದೆದುದಾತನ ಗರ್ವ ವಿಭ್ರಮವ. ಸದೆದುದು ಆತನ ಗರ್ವ ವಿಭ್ರಮವ. ಜರಾಸಂಧನ ಗರ್ವ ಅಡಗಿತು. ಹೀಗೆ ಒಬ್ಬೊಬ್ಬರಾಗಿ ಕ್ಷತ್ರಿಯ ವೀರರೆಲ್ಲ ಸೋತು ವಿಫಲರಾಗಿ ಜೋಲು ಮೋರೆ ಹಾಕಿಕೊಂಡು ಹಿಂತಿರುಗಿದ್ದನ್ನು ಕಂಡು ಧೃಷ್ಟದ್ಯುಮ್ನನಿಗೆ ಸಖೇದಾಶ್ಚರ್ಯವಾಯಿತು. ಮಾಗಧ, ಶಿಶುಪಾಲ, ಶಲ್ಯ ಮೊದಲಾದ ಅತಿರಥ ಮಹಾರಥರು ಸೋತರು. ಕರ್ಣ, ದುರ್ಯೋಧನಾದಿಗಳು ಸೋತು ಸೊಪ್ಪಾದರು. ನೋಡಿದ ಬಲರಾಮ ಕೋಪ ನೆತ್ತಿಗೇರ್ತಂತೆ ಅವನಿಗೆ. ಗಹಗಹಿಸಿ ನಗುತ್ತಾನಂತೆ. ಈ ಧನುಸ್ಸನ್ನ ಮುರಿದು ದ್ರುಪದನ ಮಗಳ ಮುಂದಲೆ ಹಿಡಿದು ದಾರ ದಾರ ಎಳೆದು ತರುತ್ತಾನೆ ಅಂತ ಕೂಗ್ತಾನಂತೆ ಅವನು. ಕೃತಕಧನುವನು ಮುರಿದು ದ್ರುಪದನ ಸುತಯ ಮುಂದಲೆ ಬಿಡಿದು ತಕೆನು ಉದ್ಧತನಲಾಪಾಂಚಾಲನೆನುತ ಇಳಿದನು ವರಾಸನವ. ಹೀಗೆ ಹೇಳಿ ಇನ್ನೇನು ಏಳಬೇಕು ಅನ್ನುವಾಗ ಶ್ರೀಕೃಷ್ಣ ಇವನನ್ನು ನೋಡಿ, ಅಣ್ಣನವರೇ ಏನಿದು, ಎಲ್ಲಿಗೆ ಹೋಗೋ ಅಭಿಪ್ರಾಯ ಅಂತ ಕೇಳ್ತಾನಂತೆ. ಫಲಧರನ ಮಸಕವನು ಕಂಡನು ನಳಿನನಾಭನೋ ಹಲಧರನ ಮಸಕವನು ಕಂಡನು ನಳಿನನಾಭನ್ ಇದೇನು ಪೀಠವನಿಳಿದಿರಿ ಇದೇನು ಪೀಠವನಿಳಿದಿರಿ ಎಲ್ಲಿಗೆ ಗಮನವು ಆವುದು ಕಾರ್ಯಗತಿ ನಿಮಗೆ ತಿಳುಹಿಯದೆ. ಹಾಗೆ ಕೃಷ್ಣ ಕೇಳೋಣ ಬೇರೇನು, ಯಂತ್ರವನ್ನ ಕಳಚಿ ಬಿಸಿಟು ಲತಾಂಗಿಯನ್ನ ಹಿಡಿದು ದರ 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 ಎಳೆದುಕೊಂಡು ಕರೆದುಕೊಂಡು ಬರ್ತೇನೆ ಹಾಗೆ ಅಂತ ಬಲರಾಮ ರೇಗ್ತಾನಂತೆ, ಕೋಪದಿಂದ ಹೇಳ್ತಾನಂತೆ. ಆಗ ಕೃಷ್ಣ ಸಮಾಧಾನವಾಗಿ, ಅಣ್ಣ ಸ್ವಲ್ಪ ನಿಧಾನಿಸಿ, ಎಲ್ಲಿ ನನ್ನ ಕಡೆ ನೋಡಿ, ಏನಹರು ನಿಮಗೆ ಇಂದು ಕುಂತಿ ಮಾನಿನಿಯರು? ಏನಕರು ನಿಮಗಿಂದು ಕುಂತಿ ಮಾನಿನಿಯರು? ಏನಕರು ನಿಮಗಿಂದು ಕುಂತಿ ಮಾನಿನಿಯರು? ಕುಂತಿ ಮಾನಿನಿ ಏನಾಗಬೇಕು ನಿಮಗೆ ಹೇಳಿ? ಅತ್ತೆ, ಅತ್ತೆ ತಾನೆ? ಅತ್ತೆಯರಲೇ. ಅವರ ಮಕ್ಕಳು ತತ್ಸೂನುಗಳು ಮೈದುನರು, ಅವರ ಹೆಂಡತಿಯರು ತತ್ಪತ್ನಿಯರು ತಂಗಿಯರು. ತಂಗಿಯರಾಗಬೇಕು ತಾನೆ? ಒಪ್ಪಿಗೆ ಆಯ್ತೆ ನಿಮಗೆ ಅಣ್ಣ, ಮನಸ್ಸಿಗೆ ಒಪ್ಪಿಗೆ ಆಯ್ತೆ. ಏನು ಸಂಶಯ ಈಗ?
ಸಾನುರಾಗವೇ ಮನಕ್ಕೆ ಸಾನುರಾಗವೇ ಮನಕ್ಕೆ ಸಂಶಯವೇನಿದಕ್ಕೆ ತಪ್ಪಿಲ್ಲ ಕುಂತಿ ಸೂನುಗಳು ದ್ರೌಪದಿಗೆ ರಮಣರು ಕುಂತಿ ಸೂನುಗಳು ದ್ರೌಪದಿಗೆ ರಮಣರು ನೋಡಿ ನೀವೆಲ್ದ ರವ್ವ, ಕೃಷ್ಣ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಅಣ್ಣ, ನಾ ಹೇಳುವುದು ಸುಳ್ಳಲ್ಲ, ಇದರಲ್ಲಿ ತಪ್ಪಿಲ್ಲ. ಪಾಂಡವರೇ ದ್ರೌಪದಿಗೆ ಪತಿಯರು ಹಾಗೆ ಅಂತ ಹೇಳ್ತಾನೆ. ಬಲರಾಮನಿಗೆ ಆಶ್ಚರ್ಯ, ಅತ್ಯಾಶ್ಚರ್ಯ. ಮೂಗಿನ ಮೇಲೆ ಬೆರಳಿಟ್ಟು ತಲೆಯಾಡಿಸುತ್ತಾ ಎಲ ಎಲ. ಮೂಗಿನಲ್ಲಿ ಬೆರಳಿಟ್ಟು ಮಕುಟವ ತೂಗಿದನು ಬಲರಾಮನು. ಅವನಿಯ ನೀಗಿ ಹೋದರ ಮಾತು ಪಾಂಡವರೆತ್ತ ಇವಳೆತ್ತ. ಬೇಗುದಿಯೊಳು ಉರಿಯರ ಮನೆಯೊಳೊಂದಾಗಿ ಬೆಂದರು ಲೋಕವರಿಯೇ. ಬೇಗುದಿಯೊಳು ಉರಿಯರ ಮನೆಯೊಳು ಒಂದಾಗಿ ಬೆಂದರು ಲೋಕವರಿಯೇ. ಶಠಾಗಮಿಕ ನಿನಗಂಜುವೆನು ತಾನೆನುತ ಕೈ ಮುಗಿದ. ಅಣ್ಣ ಬಲರಾಮ ಕೈ ಮುಗಿದ ಅಂತ ಹೇಳ್ತಾ ಇದ್ದಾನೆ ಕವಿ. ಪಾಂಡವರಲ್ಲಿ ಇವರಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟು ಬೆಂದು ಬೂದಿಯಾದರು ಪಾಂಡವರು ಅನ್ನುವ ವಿಷಯ ಪ್ರಪಂಚಕ್ಕೆ ತಿಳಿದಿದೆ. ಮಹಾರಾಯ ಕೃಷ್ಣ, ನಿನ್ನನ್ನು ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತಪ್ಪ. ಅಣ್ಣ, ನಿಮಗೆ ಏನು ತೋಚಿತು ಹೇಳ? ಪಾಂಡವರು ಬದುಕಿಲ್ಲ, ದ್ರೌಪದಿಗೆ ಬೇರೆ ಯಾರೋ ಗಂಡ, ಮತ್ಸ್ಯಯಂತ್ರ ಭೇದಿಸೋರು ನೀವೇ ಅಂತ ಅನಿಸ್ತು ಅಲ್ಲ? ಕ್ಷಿತಿಯೊಳವರಿಲ್ಲೆಂದು ಕ್ಷಿತಿಯೊಳವರಿಲ್ಲೆಂದು ದ್ರುಪದನ ಸುತೆಗೆ ಪತಿ ಪರರೆಂದು ಯಂತ್ರಚ್ಯುತಿಗೆ ನೀವುಂಟೆಂದು ತೋರಿತೆ ನಿಮ್ಮ ಚಿತ್ತದಲ್ಲಿ. ಹಾಗೆ ತೋರಿತೆ ಅಣ್ಣ. ಅಣ್ಣ, ನಮ್ಮ ತಂದೆ ವಸುದೇವನ ಮೇಲೆ ಆಣೆ ಇಟ್ಟು ನಾನು ಹೇಳ್ತಾ ಇದ್ದೇನೆ, ಕೇಳಿ. ಕ್ಷಿತಿಗೆ ಪಾಂಡವರಲ್ಲದಿಲ್ಲ, ಈ ಕ್ಷಿತಿಗೆ ಪಾಂಡವರಲ್ಲದಿಲ್ಲ, ಈ ಸತಿಗೆ ಪತಿ ಪೆರರಿಲ್ಲ. ಈ ಸತಿಗೆ ಪತಿ ಪೆರರಿಲ್ಲ. ಕುಂತಿ ಸುತರನು ಈಗಲೇ ತೋರುವೆನು ವಸುದೇವನಾಣೆ. ಕುಂತಿ ಸುತರನೀಗಲೇ ತೋರುವೆನು ವಸುದೇವನಾಣೆಂದ. ಅಣ್ಣ, ಈ ಭೂಮಿ ಪಾಂಡವರನ್ನ ಕಳೆದುಕೊಂಡಿಲ್ಲ. ಈ ಸತಿ ಪಾಂಚಾಲಿಗೆ ಬೇರೆ ಗಂಡ ಇಲ್ಲ. ಅತ್ತೆ ಕುಂತಿಯ ಮಕ್ಕಳನ್ನ ತೋರಿಸುತ್ತೇನೆ ನಿಮಗೆ ಅಣ್ಣ, ತೋರಿಸುತ್ತೇನೆ ಅಂತ ಕೃಷ್ಣ ಹೇಳ್ದ. ಅದಕ್ಕೆ ಬಲರಾಮ, ಇದು ವಿಚಿತ್ರ ಕೃಷ್ಣ. ಸತ್ತವರು ಬದುಕಿ ಬಂದರೆ ಒಳ್ಳೆಯದೇ ಆಯ್ತಪ್ಪ. ದ್ರೌಪದಿಯನ್ನ ಮದುವೆಯಾಗಿ ಸುಖವಾಗಿರ್ಲಿ. ಇವರ ಅಭ್ಯುದಯ ನಮ್ಮ ಅಭ್ಯುದಯ. ಕೃಷ್ಣ, ನೀ ಸಾಮಾನ್ಯ ಅಲ್ಲಪ್ಪ, ನೀ ಸಾಮಾನ್ಯ ಅಲ್ಲ. ಇದು ವಿಚಿತ್ರವಲ, ಇದು ವಿಚಿತ್ರವಲ. ಗತಾಸುಗಳುದಿಸಿದರೆಲೇ ಸೈಸಲೇ ದ್ರೌಪದಿಯನು ಅವರನು ರಾಗಿಸಲಿ ಭೋಗಿಸಲಿ ಭೂತಳವ.
ಇದುವೆ ನಿಶ್ಚಯವಾದರೆ ಅವರಭ್ಯುದಯವೇ ಎಮ್ಮಭ್ಯುದಯವೂ. ಇದುವೆ ನಿಶ್ಚಯವಾದರೆ ಅವರಭ್ಯುದಯವೇ ಎಮ್ಮಭ್ಯುದಯವೆಂದು ಆಪದುಮನಾಭನ ಹೊಗಳಿ ಕುಳ್ಳಿದ್ದನು ಸರಾಗದಲ್ಲಿ. ಕೃಷ್ಣನನ್ನ ಹೀಗೆ ಮನಸಾರೆ ಹೊಗಳಿ ಸುಮ್ಮನಾದ ಬಲರಾಮ. ಜನಮೇಜಯ, ಈ ಸಂಗತಿ ಬಲರಾಮ ಕೃಷ್ಣರಲ್ಲಿ ಮಾತ್ರ ರಹಸ್ಯವಾಗಿ ಉಳಿದಿತ್ತು. ಇತ್ತ ದ್ರುಪದ ಮಹಾರಾಜ ಕೊಡುನೊಂದ. ಇಷ್ಟೊಂದು ಮಂದಿ ವೀರಾಧಿವೀರರು ಕ್ಷತ್ರಿಯರು ಬಂದಿದ್ದಾರೆ, ರೂಪದಲ್ಲಾಗಲಿ ಪರಾಕ್ರಮದಲ್ಲಾಗಲಿ ತನ್ನ ಮಗಳನ್ನ ಮೆಚ್ಚಿಸಲಾರದೆ ಹೋದರಲ್ಲ ಅಂತ ಚಿಂತಿಸಿದ. ಈಕೆಯನು ಮೆಚ್ಚಿಸದು ರಾಜಾನಿ